ಸ್ಟಾರ್ಟ್ ಮಾಡೋಣ ಮತ್ತೆ ಬಾಂಬಿಂಗ್ನ ಅಂತ ಹೇಳ್ಬೋದು. ಅವರು ಆಲ್ರೆಡಿ ಅಲ್ಲಿ ಧಮಕಿ ಹಾಕೋದ್ರಲ್ಲಿ ಬ್ಯುಸಿ ಇದ್ದಾರೆ. 4 ದಿನದಲ್ಲಿ ಕದನ ವಿರಾಮಕ್ಕೆ ಹಾಗಾದ್ರೆ ಎಳ್ಳು ನೀರು ಬಿಡಲಾಗುತ್ತಾ? ಅಮೆರಿಕದ ಬೇಡಿಕೆಗಳನ್ನ ಇರಾನ್ ಒಪ್ಪಿಲ್ಲ. ನಾವು ಹೇಳಿದ್ವಲ್ಲ ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು ಅಂತ. ಆಮೇಲೆ ಇರಾನ್ ಸ್ವತ್ತು ಬಿಡುಗಡೆಗೆ ಅಮೆರಿಕ ಕಂಡೀಷನ್ ಅನ್ನು ಹಾಕಿತ್ತು. ಏನಂತ ಅಂದರೆ, ನೀವು ಹಾರ್ಮೋಸ್ ಜಲಸಂಧಿ ಮೇಲೆ ಇರುವ ನಿರ್ಬಂಧಗಳನ್ನು ತೆರವು ಮಾಡಿ ನಾವು ನಿಮ್ಮ ಅಸೆಟ್ಸ್ ಅನ್ನು ರಿಲೀಸ್ ಮಾಡೋದಕ್ಕೆ ಒಪ್ಕೊಳ್ತೀವಿ ಅಂತ. ಸೊ ಇಬ್ಬರದ್ದು ಬೇರೆ ಬೇರೆ ಕಂಡೀಷನ್ಗಳಾಗಿದ್ದರಿಂದ ಇಬ್ಬರು ಸಮಾನ ಮನಸ್ಕರಾಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಆಮೇಲೆ ಸ್ಪಷ್ಟವಾಗಿ ಮಾತುಕತೆ ಮುರಿದು ಬೀಳೋದಕ್ಕೆ ಇರಾನೇ ಕಾರಣ ಅನ್ನೋ ಅರ್ಥದಲ್ಲಿ JD ವ್ಯಾನ್ಸ್ ಹೇಳಿದರು. JD ವ್ಯಾನ್ಸೇ ಬರಬೇಕು ಸಂಧಾನಕಾರನಾಗಿ ಅಂತ ಇರಾನ್ ಬಯಸಿತ್ತು ಅಮೆರಿಕ ಕಡೆಯಿಂದ. ಡೊನಾಲ್ಡ್ ಟ್ರಂಪು ಬೇಡ, ಯಾರೂ ಬೇಡ ಅಂತ. ಬಟ್ ಇದೇ JD ವ್ಯಾನ್ಸ್ಗೆ ಈಗ ಮಾತುಕತೆ ಮೂಲಕ ಎಲ್ಲ ಸರಿಪಡಿಸ್ಕೊಳಕ್ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಒಂದೇನಂದ್ರೆ ಜಗತ್ತಲ್ಲಿ ಯಾವುದೇ ಶಾಂತಿ ಮಾತುಕತೆಗಳು ಕೂಡ ಮೊದಲ ರೌಂಡ್ನಲ್ಲಿ ಯಶಸ್ವಿ ಆಗಿದ್ರೆ ಯಾವ ಇತಿಹಾಸ ಕೂಡ ನಮ್ಮ ಮುಂದೆ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಒಂದು ದೇಶ ಶರಣಾಗೋದಕ್ಕೆ ಇನ್ನೊಂದು ದೇಶದ ವಿರುದ್ಧ, ಇನ್ನೊಂದು ದೇಶದ ಮುಂದೆ. ಈಗಲೂ ಅಷ್ಟೇ ಮೊದಲ ಸುತ್ತಿನ ಮಾತುಕತೆನೇ ಫಲಪ್ರದ ಆಗಬೇಕು ಅಂತ ಯಾರಾದರೂ ಬಯಸಿದ್ರೆ ಅವ್ರು ತೀರಾ ಇಮ್ಮೆಚ್ಯೂರ್ ಆಗ್ತಾರೆ. ಯುದ್ಧದ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಇರಲ್ಲ. ಹಾಗೆ ಆಗಿದೆ ಅಂತ ಅನ್ಸುತ್ತೆ. ಅದರ ಅರ್ಥ ಪೂರ್ತಿ ಮಾತುಕತೆನೇ ಕಟ್ ಆಫ್ ಮಾಡ್ಕೊಳ್ತೀವಿ ಅಂತ ಅಮೆರಿಕ ಉಪಾಧ್ಯಕ್ಷರು ಎಲ್ಲೂ ಹೇಳಿಲ್ಲ. 2ನೇ ಸುತ್ತಿನ ಮಾತುಕತೆ ಶೀಘ್ರದಲ್ಲಿ ನಡೆಯುವಂತಹ ಸಾಧ್ಯತೆ ಎಷ್ಟು? ಮುಂದೆ ಏನಾಗ್ಬೋದು? ಯುದ್ಧ ಮತ್ತೆ ಸ್ಟಾರ್ಟ್ ಆಗುತ್ತಾ? ಪ್ರಶ್ನೆ ಅಂತ ನೋಡಿ. 21 ಗಂಟೆಗಳ ಸುದೀರ್ಘ ಮಾತುಕತೆ ವಿಫಲ ಆಗಿದೆ. ಮೊದಲ ಹಂತದ ಮಾತುಕತೆ ಇದು. ಈಗ ಮತ್ತೆ 2ನೇ ಹಂತದ ಮಾತುಕತೆಗೂ ಕೂಡ ಪಾಕಿಸ್ತಾನ ಪ್ರಯತ್ನವನ್ನು ಪಡ್ತಾ ಇದೆ. ಅಂದರೆ 2 ರಾಷ್ಟ್ರಗಳನ್ನು ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಈ ಮೂಲಕವಾಗಿ ಮೊದಲ ಸುತ್ತಿನಲ್ಲಿ ಏನು ಸಂಧಾನ ವಿಫಲ ಆಗಿತ್ತು, 2ನೇ ಹಂತದಲ್ಲಿ ಆದರೂ ಕೂಡ ಒಂದಿಷ್ಟು ಷರತ್ತುಗಳಿಗೆ, ಒಂದಿಷ್ಟು ನಿರ್ಬಂಧಗಳ ಸಡಿಲಿಕೆ ಮತ್ತು ಅದನ್ನು ಒಪ್ಪಿಕೊಳ್ಳುವಂತಹ ನಿರ್ಧಾರಕ್ಕೆ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ 2ನೇ ಸುತ್ತಿನ ಮಾತುಕತೆಗೂ ಕೂಡ ಆಹ್ವಾನ ಮಾಡಿದೆ. ಅದಕ್ಕೆ 2 ರಾಷ್ಟ್ರಗಳು ಕೂಡ ಒಪ್ಕೊಂಡಿದ್ದೇವೆ. ಯಾವುದೇ ರಾಷ್ಟ್ರಗಳಾಗಲಿ ಜಾಗತಿಕ ಮಟ್ಟದಲ್ಲಿ ಒಂದು ಚರ್ಚೆಗಳಾಗ್ತಾ ಇದೆ, ಮಾತುಕತೆಗಳು ಆಗ್ತಾ ಇದೆ ಅಂದರೆ ಏಕಕಾಲಕ್ಕೆ ಅಥವಾ ಮೊದಲನೇ ಹಂತದಲ್ಲೇ ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಅದನ್ನು ಅಳೆದು ತೂಗಿ ಮತ್ತು ಆಯಾ ರಾಷ್ಟ್ರದ ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ಇದಕ್ಕೆ ಒಪ್ಕೋಬೇಕಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಗೆ ಮುನ್ನೆಲೆಗೆ ಬರುತ್ತೆ. ಸೊ ಆದರೆ ಈ ವಿಚಾರದಲ್ಲಿ ಪ್ರಮುಖವಾಗಿ 4 ಬೇಡಿಕೆಗಳನ್ನು ಇರಾನು ಅಮೆರಿಕದ ಮುಂದೆ ಇಟ್ಟಿತ್ತು. ಮತ್ತು ಅಮೆರಿಕ ಕೂಡ ಒಂದಿಷ್ಟು ಷರತ್ತುಗಳನ್ನು ಇರಾನ್ ಮುಂದೆ ಇಟ್ಟಿತ್ತು. ಆದರೆ ಇರಾನ್ನ ಬೇಡಿಕೆಗಳು ಏನಿದ್ವು ಅದಕ್ಕೆ ಅಮೆರಿಕ ಒಪ್ಪಿಕೊಂಡಿರಲಿಲ್ಲ. ಅಂದರೆ ಈವರೆಗೂ 1970ರ ಸಮಯದಿಂದಲೂ ಕೂಡ ಏನು ಇರಾನ್ನ ಸ್ವತ್ತುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇರಾನ್ ಹೇಳಿತ್ತು. ಸೊ ಅದಕ್ಕೆ ಅಮೆರಿಕ ಕೂಡ ಒಪ್ಕೊಂಡಿರಲಿಲ್ಲ. ಅದರ ಜೊತೆಗೆ ಈವರೆಗೂ ಕೂಡ ಯುದ್ಧದಿಂದ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅದಕ್ಕೆ ಪರಿಹಾರವಾಗಿ ಕೊಡಬೇಕು ಅನ್ನುವಂತಹ ವಿಚಾರ. ಅದರ ಜೊತೆಗೆ ಪ್ರಮುಖವಾಗಿ ಹರ್ಮೋಜ್ ಜಲಸಂಧಿಯ ವಿಚಾರದಲ್ಲಿ ಇರಾನ್ ತನ್ನ ನಿಯಂತ್ರಣವನ್ನು ಸಡಿಲಿಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಸೊ ಆದರೆ ಇದಕ್ಕೆ ಇರಾನ್ ಕೂಡ ಒಪ್ಕೊಂಡಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಇದನ್ನೇ ಹೈಲೈಟ್ ಮಾಡ್ತಾ ಇತ್ತು ಅಮೆರಿಕ. ಸೊ ಈ ವಿಚಾರಗಳನ್ನು ಒಪ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದು ಮಾತುಕತೆ ಸಂಧಾನ ಆಗಲಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಈಗ JD ವ್ಯಾನ್ಸ್ ಕೂಡ ಬಂದಿದ್ದಾರೆ. ಬಹುಶಃ ಇವತ್ತು ಕೂಡ ಮತ್ತೊಂದು ಹಂತದ ಮಾತುಕತೆಗಳು ಕೂಡ ಮುಂದುವರಿಯುತ್ತೆ ಮಮತಾ.